ಬರೋಕೆ ಆಗಲ್ಲ. ಇನ್ನು ಕಲಬುರಗಿಯಲ್ಲಿ ಅವರು ಸೋತಂಗೆ ಇನ್ನು ಬಂದ್ರೆ ಜನ ಇನ್ನಷ್ಟು ಹೀನಾಮಾನವಾಗಿ ಸೋಸ್ತಾರ ಅವರು. ಈಗ ಮುಸ್ಲಿಂ ಮೌಲ್ವಿಗಳೆಲ್ಲ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್. ಅಬ್ದುಲ್ ಜಬ್ಬಾರ್ ಮತ್ತೆ ನಜೀರ್ ಅವ್ರನ್ನ ಅಮಾನತಲ್ಲಿ ಹಿಂಪಡೆದುಕೊಂಡಿದ್ರೆ ನಾವು ಕಾಂಗ್ರೆಸ್ ಬಿಟ್ಟು ನಾವು ಬೇರೆ ದಾರಿ ನೋಡ್ಕೊಳ್ಬೇಕಾಗುತ್ತೆ ಅನ್ನೋ ಒಂದು ವಾರ್ನಿಂಗ್ ಮಾಡಿ. ಇನ್ನಾದ್ರೂ ಮುಸ್ಲಿಮರಿಗೆ ಕಾಂಗ್ರೆಸ್ ಏನು ಅವ್ರೊಂಥರ ಸ್ಲೋ ಪಾಯ್ಸನ್ ಇದ್ದಂಗೆ. ಕಾಂಗ್ರೆಸ್ ಒಂಥರ ಸ್ಲೋ ಪಾಯ್ಸನ್ ಇದ್ದಂಗೆ. ಇದನ್ನ ಏನ್ ಹೇಳ್ತಾ ಇದ್ರು, ಬಿಜೆಪಿ ಕಾಯಂಗೆ ಅಂತ ಹೇಳ್ಬಿಟ್ಟು ವೋಟ್ ಹಾಕ್ಸ್ಕೊಂತ ಇದ್ರು. ಈಗ ಕಾಂಗ್ರೆಸ್ ಒಂದ್ ರೀತಿ ಸ್ಲೋ ಪಾಯ್ಸನ್ ಅನ್ನೋದು ಈಗ ಅರ್ಥ ಆಗಿದೆ ಮುಸ್ಲಿಂ ಬಾಂಧವರಿಗೆ. ಇನ್ನಾದ್ರೂ ಬುದ್ಧಿ ಕಲ್ತ್ಕೊಂಡು ಈ ಮೋಸ ಮಾಡುವಂತಕ್ಕೆ ಸರಿಯಾದಂತ ಪ್ರತ್ಯುತ್ತರವನ್ನ ಮುಸ್ಲಿಂ ಬಾಂಧವರು ಕೊಡ್ತಾರೆ ಅನ್ನೋ ವಿಶ್ವಾಸ ನನ್ಗಿದೆ. ಆ ದೃಷ್ಟಿಯಿಂದ ಆ ಒಂದು ತೀರ್ಮಾನಕ್ಕೆ ಮುಸ್ಲಿಮರು ಬರ್ಬೇಕು. ದೇಶದಲ್ಲಿ ಇವತ್ತು ಮುಸ್ಲಿಮಾನರನ್ನ ಯಾವ ರೀತಿ ಕಾಂಗ್ರೆಸ್ ನಡೆ ಮಾಡ್ತಾ ಇದೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮುಸ್ಲಿಂ ಬಾಂಧವರು ಇನ್ನಾದ್ರೂ ಕಾಂಗ್ರೆಸ್ಸಿನ ಈ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಅವರ ರಿಯಾಕ್ಷನ್ ಅಷ್ಟೇ ತೀಕ್ಷ್ಣವಾಗಿರ್ಬೇಕು ಅನ್ನೋದು ನನ್ನ ಬಯಕೆ. ಸಿದ್ದರಾಮಯ್ಯ ಅಸಹಾಯಕರಾಗಿದ್ದಾರೆ ಅಂತ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ, ಮತ್ತೆ ಎಲ್ಲ ನಾಯಕರು ಹೇಳ್ತಾ ಇದ್ದಾರೆ. ಈ ನಡುವೆ ಮಾಟ ಮಂತ್ರ ಪದ ಪ್ರಯೋಗ ಕೂಡ ಸಿಎಂ ವಿರುದ್ಧ ಮಾಟ ಮಂತ್ರ ಮಾಡ್ತಿರ್ಬೋದು ಅಂತ ರಾಜಣ್ಣ ಅವರು ಹೇಳ್ತಿದ್ದಾರೆ. ಅದು ಗ್ಯಾರಂಟಿ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಒಂದ್ ರೀತಿ ಕಳೆದ 2 ವರ್ಷದಿಂದ ಮುಂಕಾಗಿದ್ದ ಕಾಣ್ತಾ ಇದ್ದಾರೆ. ಮೋಸ್ಟ್ಲಿ ರಾಜಣ್ಣ ಅವ್ರಿಗೆಲ್ಲ ಗೊತ್ತಿರ್ಬೇಕು ಯಾರು ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ. ಸಿಎಂ ಚೇರ್ಗೋಸ್ಕರ ಎಲ್ಲ ಮಾಟ ಮಂತ್ರಗಳು ನಡೀತಾ ಇದೆ ಅಂತ ರಾಜಣ್ಣ ಅವರು ಹೇಳಿರೋದು ಅರ್ಥ. ಆದ್ರಿಂದ ರಾಜಣ್ಣ ಅವರ ಹೇಳಿಕೆ ಅವ್ರಿಗೆ ಯಾಕಂದ್ರೆ ಸತ್ಯವನ್ನ ಸತ್ಯ ತರ ಹೇಳಕ್ಕೆ ಹೋಗ್ತಾ ಇರ್ತಾರೆ ಅವ್ರು ಯಾವಾಗ. ಅದರಿಂದ ಸತ್ಯ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಯಾರು ಮಾಟ ಮಾಡಿದ್ರೆ, ಎಲ್ಲಿ ಮಾಡಿದಾರೆ, ಅದು ಕುರಿ ಕಡ್ದಿದಾರ, ಹಂದಿ ಕಡ್ದಿದಾರ, ಕೋಣ ಕಡ್ದಿದಾರ, ಕತ್ತೆ ಕಡ್ದಿದಾರ, ಏನ್ ಕಡ್ದಿದ್ದಾರೆ, ಹೆಂಗ್ ಮಾಟ ಮಾಡಿದಾರೆ ಅದೆಲ್ಲಾನು ಕೂಡ ಮುಂದಿನ ದಿನಗಳಲ್ಲಿ ಬಯಲಾಗ್ತೈತೆ. ಒಟ್ಟಲ್ಲಿ ಕುಚಿ ಕಾಳಗದಿಂದ ಪಾಪ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.